ದೊಡ್ಡಬಳ್ಳಾಪುರ ಈ ರೋಡಲ್ಲಿ ಕೂರ್ಸೋರಪ್ಪ. ತಾಲೂಕು ಆಫೀಸ್ ಮುಂದೆ ಅವಕಾಶ ಇಲ್ಲಂತೆ. ಅಂಬೇಡ್ಕರ್ ಸೇವಾ ಸಮಿತಿ ನಮ್ಮ ಅಧ್ಯಕ್ಷರಾದಂತಹ ನಮ್ಮ ಅರುಣ್ ಕುಮಾರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷರಾದಂತಹ ಮುನ್ರಾಜಣ್ಣವರು ಮತ್ತು ನಮ್ಮ ರಾಜನಕುಂಟೆ ಮೂರ್ತಣ್ಣವರು ಮತ್ತು ಅಧ್ಯಕ್ಷರು ಇವರು ಮತ್ತು ನಮ್ಮ ಮೂರ್ತಣ್ಣವರು ಎಲ್ಲರೂ ನೇತೃತ್ವದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ದೊಡ್ಡಬಳ್ಳಾಪುರ ಈ ರೋಡಲ್ಲಿ ಕೂರ್ಸೋರಪ್ಪ. ತಾಲೂಕು ಆಫೀಸ್ ಮುಂದೆ ಅವಕಾಶ ಇಲ್ಲಂತೆ. ರೋಡಲ್ಲಿ ಕೂರ್ಸೋರೆ. ಏನು ವಿಚಾರ ಅಂದರೆ AC ಕಚೇರಿಯಿಂದ ಅಲ್ಲಿ ಕೆಲಸ ಮಾಡ್ತಾ ಇರೋಂತಹ ಕೆಲ ಅಧಿಕಾರಿಗಳಿಂದ ಮತ್ತು ಉಪವಿಭಾಗಾಧಿಕಾರಿಗಳು AC ಅವರಿಂದ ದಲಿತರಿಗಾಗ್ತಾ ಇರೋಂತಹ ವಂಚನೆಯನ್ನು ಖಂಡಿಸಿ ಇವತ್ತಿನ ದಿನ ದೊಡ್ಡಬಳ್ಳಾಪುರದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಈಗ ಎಲ್ಲ ದಾಖಲೆಗಳನ್ನ ಮನವಿ ಪತ್ರ ಬಂದು ತಗೊಂಡು ಹೋಗಿದ್ದಾರೆ. ಮನವಿ ಪತ್ರಗಳನ್ನ ಪರಿಶೀಲನೆ ಮಾಡಿ ಅದು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಸರಿಪಡಿಸಿಲ್ಲ ಅಂದಾಗ ಸುಮಾರು ಒಂದು 10,000 ಜನ ಸೇರಿ ಬೃಹತ್ ಮಟ್ಟದಲ್ಲಿ ದೊಡ್ಡ ಹೋರಾಟ ನಮ್ಮ ದೊಡ್ಡಬಳ್ಳಾಪುರ AC ಕಚೇರಿ ಮುಂದೆ ಮಾಡ್ತೀವಿ. ಅದ್ರ ಜೊತೆಗೆ ಏನಂದರೆ ವಿಜಯಪುರ ಯಳವಳ್ಳಿ ಗ್ರಾಮದಲ್ಲಿ ಕೆಲವು ಮೇಲ್ವರ್ಗದವರು ಕೇವಲ 4 ಮನೆ ದಲಿತರ ಮನೆ ಇದೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ನಿರಂತರವಾಗಿ ಮಾಡ್ತಾ ಇರೋಂತಹ ದೌರ್ಜನ್ಯನ ಖಂಡಿಸಿ ಮತ್ತು ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸಲು ಒತ್ತಾಯಿಸಿ ಇವತ್ತು ನಾವು ದೊಡ್ಡಬಳ್ಳಾಪುರ AC ಕಚೇರಿ ಎದುರು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಅಂದರೆ AC ಕಚೇರಿ ಇಲ್ಲ, AC ಕಚೇರಿ ಆ ಕಡೆ ಐತೆ, ನಮ್ಮನ್ನು ರೋಡಲ್ಲಿ ಕೂರ್ಸೋರೆ. ಸುಮಾರು 1.5 ಅವರಿಂದ ರೋಡಲ್ಲೇ ಇಲ್ಲೇ ಬಿಸಿಲಲ್ಲೇ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.